ಸಿನಿಮಾ ನೋಡಿದ ತಕ್ಷಣ ಬಂದು ಹೇಳ್ತಾ ಇದ್ರು ಸಿನಿಮಾ ಸೂಪರ್ ಆಗಿದೆ, ಬಟ್ ಏನೂ ಅರ್ಥ ಆಗಲಿಲ್ಲ. ಮತ್ತೆ ನಾವು ಇವಾಗ ಸೆಲೆಬ್ರಿಟಿಗಳಲ್ಲಿ ನೋಡೋದು, ಸೆಲೆಬ್ರಿಟಿಗಳು ಒಂದಕ್ಕೆ ಒಪ್ಕೊಂಡು ಹೋಗಿದ್ದಾರೆ ಸರ್. ಹೇಳಿ ಸರ್, ಇವಾಗ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಏನು ಹೇಳೋದು, ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಆ್ಯಕ್ಚುಲಿ ನಾವೇನಂದರೆ ಫಸ್ಟ್ ನಮ್ಮದು ಬ್ಯಾನರು ನಮ್ಮ ಪ್ರೊಡಕ್ಷನಲ್ಲಿ ಮಾಡಿರೋ ಪಿಕ್ಚರು ಎಲ್ಲರಿಗೂ ಕರೆದೊಂದು ಪ್ರೊಜೆಕ್ಷನ್ ಹಾಕೋಣ ಅಂತಿತ್ತು. ರಿಲೀಸಿಗೆ ಮುಂಚೆ ಹಾಕಬೇಕಾಗಿತ್ತು, ಆಗಿರಲಿಲ್ಲ. ಸೊ ಈಗ ಸಕ್ಸಸ್ ಆದ್ಮೇಲೆ ಆಗ್ತಿರೋದು ಇನ್ನೂ ಸಂತೋಷ. ಆ್ಯಕ್ಚುಲಿ ಏನಂದ್ರೆ ಅವರು ಖುಷಿಯಾಗಿ ಬಂದು ನೋಡ್ತಾರೆ, ನಾವು ಖುಷಿಯಾಗಿದ್ದೀವಿ. ಆ ಟೆನ್ಷನ್ ಇಲ್ಲ ಇವಾಗ. ಸೊ ಎಲ್ಲದಕ್ಕಿಂತ ಮುಖ್ಯ ಅಂದರೆ ನಾನು ಹೇಳಬೇಕಾದ್ರೆ ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಹೇಳ್ತಾ ಇದ್ದೀನಿ, ಇದು ನೀನು ಅನ್ನೋ ಕಾನ್ಸೆಪ್ಟ್. ಆ ನೀನು ಅಂದರೆ ಬೇರೆ ಯಾರಲ್ಲ, ಅಭಿಮಾನಿ ದೇವರುಗಳು. ಅವರಿಂದನೇ ಈ ಸಿನಿಮಾ ಹಿಟ್ ಮಾಡಿರೋದವ್ರೆ, ಈ ಸಿನಿಮಾನ ಉಳಿಸಿರೋದವ್ರೆ, ಪಬ್ಲಿಸಿಟಿ ಕೊಟ್ಟಿರೋದವ್ರೆ. ಈ ಸಿನಿಮಾನ ಎಲ್ಲಿಗೆ ತೊಗೊಂಡೋದ್ರು ಇದೆಲ್ಲ ಕ್ರೆಡಿಟ್ ಅವ್ರಿಗೆ ಸೇರುತ್ತೆ, ನಂದು ಯಾವುದು ಸೇರಲ್ಲ ಇಲ್ಲಿ. ಇಲ್ಲ, ಖಂಡಿತ ಆದಷ್ಟು ಬೇಗ ನಿಜವಾಗ್ಲು. ಯಾಕಂದ್ರೆ ಅವ್ರು ನಿರೀಕ್ಷೆ ಮಾಡಿದ ಮೇಲೆ ನಾವು ಮಾಡ್ಲೇಬೇಕು. ಯಾಕಂದ್ರೆ ನಾನು ಹೇಳಿದ್ದೀನಿ ಏನೋ MTV ಸುಬ್ಬಲಕ್ಷ್ಮಿಲಿ MTV ಸುಬ್ಬಲಕ್ಷ್ಮಿಗೆ ಬರಿ ಓಳು ಏನೋ ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸೋ ಏನೋ ಬಿ ಚಾನಲ್ ತರ ಕೆಲಸ ಮಾಡೋ ಆಳು. ನಾನು ಆಳು, ಆಕ್ಚುಲಿ ಎಲ್ರಿಗೂ ಆಳು. ಅವ್ರು ಹೇಳಿದ್ರೆ ನಾನು ಮಾಡ್ಲೇಬೇಕು. ಸರ್, ಅಭಿಮಾನಿಗಳು ಹೇಳ್ತಿದ್ರು ನಮ್ಮ ಬಾಸು ಅವಾಗ ಓಡಾಡ್ತಿದ್ರು, ಇವಾಗ ಎಪ್ಪೋಳ ಬಿಟ್ಬಿಟ್ಟಿದ್ದಾರೆ, ಅನ್ಸ್ಕೊಳಕ್ಕಾಗ್ತಿಲ್ಲ ಅಂತ. ಇಲ್ಲ, ಅದು ಯಾಕಂದ್ರೆ ಯಾರ್ಯಾರು ಯಾವ ತರ ತಗೊಂತಾರೋ ಆ ತರ ಇದು. ಆಕ್ಚುಲಿ ಇದ್ರಲ್ಲಿ ಹುಡುಕಿದ್ರೆ 100 ಸಬ್ಜೆಕ್ಟ್ ಸಿಗುತ್ತೆ, ಹುಡುಕದೇ ಇದ್ರೆ ಅದು ಅಲ್ಲೂ ಒಂದು ಸಬ್ಜೆಕ್ಟ್ ಸಿಗುತ್ತೆ, ಹೆಂಗ್ ಬೇಕಾದ್ರೂ ಸಿಗುತ್ತೆ. ಇದು ಯಾಕಂದ್ರೆ ಇದು ಓಪನ್ ಎಂಡ್ ಸಿನಿಮಾ. ಎಲ್ಲ ಪಿಕ್ಚರ್ಗೂ ಒಂದು ಕ್ಲೈಮ್ಯಾಕ್ಸ್ ಅಂದ್ರೆ ಎಲ್ಲರಿಗೂ ಒಂದೇ ಕನ್ವೆ ಆಗುತ್ತೆ. ಇದು 100 ವಿಷಯ ಕನ್ವೆ ಆಗುತ್ತೆ. ಇದನ್ನ ನಾನು ಮಾಡಿದೆ ಅಂತ ಹೇಳ್ತಿಲ್ಲ, ಆ ಸಬ್ಜೆಕ್ಟ್ ಇರೋದೇ ಹಂಗೆ, ಅದನ್ನ ನಾನು ಹೀಗೆ ಮಾಡ್ಬೇಕು, ನಾನು ಏನು ಬೇರೆ ದಾರಿ ಇಲ್ಲ. ಸರ್, ಫಸ್ಟ್ ಟೈಮ್ ಓಪನಿಂಗ್ ಸ್ಟಾರ್ಟಲ್ಲಿ ಕಾಶಿನಾಥ್, ನನ್ನ ಗುರುಗಳಿಗೆ ಕಾಶಿನಾಥ್ಗೆ ಅರ್ಪಣೆ ಅಂತ ಹಾಕಿದ್ರ. ಕಾಶಿನಾಥ್ ಕೇಳೋದಕ್ಕೆಲ್ಲ ನನ್ನ ಉಪೇಂದ್ರ ಮಾಡಿದ್ವಿ, ಅವ್ರು ಏನ್ ಮಾಡಿದ್ರೆ ಮನಸ್ಸಲ್ಲಿ ಇಟ್ಕೊಂಡು ನನ್ಗೆ ಗೊತ್ತಿಲ್ಲ, ಖುಷಿ ಆಗುತ್ತೆ ಅಂತ ಹೇಳ್ತೀವಿ ಸರ್. ಅದನ್ನ ಹೇಳಿ. ಇಲ್ಲ, ಖಂಡಿತ. ಏನೋ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಯಾವಳು ಅವ್ರ ಗುಲಾಮ್ರೆ. ಏನಂದ್ರೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀನಿ ಅಂದ್ರೆ ಅವ್ರು ಕೊಟ್ಟಂತ ಒಂದು ಸಣ್ಣ ಚಾನ್ಸ್ ನನಗೆ ಇವತ್ತಿಗೂ ಜ್ಞಾಪಕ ಇದೆ ನನಗೆ. ಆ ರೋಡಲ್ಲಿ ನಿಂತ್ಕೊಂಡು 3 ದಿನ ಆಯ್ತು ಅವ್ರನ್ನ ಮೀಟ್ ಮಾಡೋದಕ್ಕೆ. ಒಂದಿನ ಮೀಟ್ ಮಾಡಿದಾಗ ನಾನು ಬರ್ದಿರೋದೆಲ್ಲ ಬುಕ್ಸ್ ಇಸ್ಕೊಂಡು ನಾಳೆ ಬನ್ನಿ ಅಂತ ಹೇಳಿದ್ರು. ಮಾನ್ಯ ದಿನ ಹೋದಾಗ ಏನ್ ಬೇಕು ನಿಮ್ಗೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದನ್ನ ನನಗೆ ಏನು ಬೇಡ ಸರ್, ಕೆಲಸ ಮಾಡಬೇಕು